ನಮಸ್ಕಾರ, ನೀವು ನೋಡ್ತಾ ಇರುವುದು ರಣಬೇರಿ ನ್ಯೂಸ್. ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಮಂಡ್ಯ ಪ್ರಾದೇಶಿಕ ವಿಭಾಗ ಮಂಡ್ಯ ವಲಯ ತಾಲೂಕು ಆಡಳಿತ ಸಹಭಾಗಿತ್ವದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಡಬಲ್ ಐದು ಇಸ್ಕೊಳ್ಳಿ. ಸಾಕು ಬಿಡಿ ಇವರೇ. ಹಾಂ ಬನ್ನಿ ಸರ್. ಕರ್ನಾಟಕ ಸರ್ಕಾರ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮ ಕುರಿತು ನಗರಸಭಾ ಮಾಜಿ ಅಧ್ಯಕ್ಷರಾದ ಟಿ ಮಂಜೂರ್ ಅವರು ಸಾವಿರವಾಗಿ ಮಾಹಿತಿ ನೀಡಿದರು. ಪರಿಸರದಿಂದ ನಮ್ಮ ಆರೋಗ್ಯ ಅತಿ ಉತ್ತಮವಾಗಿರುತ್ತದೆ. ಆದ್ದರಿಂದ ನಮ್ಮ ಎಲ್ಲ ಮನೆಯಿಂದ ನಮ್ಮ ಶಾಸ್ತ್ರರು ಇಲ್ಲ ಇದು ಕೇಂದ್ರ ಮಾಡಿ ನಮ್ಮ ಮಂಡ್ಯ ಜಿಲ್ಲೆನ ಹಸಿರುಕರಣ ಮಾಡಬೇಕು ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಸುಮಾರು ಒಂದು ಗಿಡಕ್ಕೆ 500 ರು ಅದನ್ನು ಯಾರು ಪೋಷಣೆ ಮಾಡ್ತಾರೆ ಅವರಿಗೆ ಕೊಡುವಂಥದ್ದನ್ನ ಒಂದು ಆಯುರ್ವೇದದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳಿ ನಮಗೆ ಸೂಚನೆಯನ್ನು ನೀಡಿದ್ದಾರೆ. ಅದೇ ರೀತಿ ನಾವು ನಮ್ಮ ನಗರಸಭೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಯಾಕೆಂದ್ರೆ ಒಂದು ಗಿಡ ನೆಡ್ತೀವಿ, ಆ ಗಿಡ ಕಾವುತ್ತದೆ, ಒಂದು ದನ ತಿನ್ನೋದು ಬೇಡ ಅಂತ ಹೇಳಿ ಬಿಲ್ ಅಳವಡಿಸೋದು, ಒಂದು ಮರ ನೆಡುವುದು, ಇದಕ್ಕೆಲ್ಲ ಬೇಕಾಗಿದೆ ಅಂತ ಹೇಳಿ ಒಂದು 500 ರೂಪಾಯಿಗಳನ್ನ ಪೋಷಣೆ ಮಾಡುವ ಬೆಳಿಗ್ಗೆ ಅಂತ ಹೇಳಿ ಹೇಳಿದ್ದಾರೆ. ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರನ್ನು ಮಂಡ್ಯ ವಿಶ್ವವಿದ್ಯಾಲಯ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಪರಿಸರ ದಿನಾಚರಣೆ ಬಗ್ಗೆ ಸ್ವಯಂವಾಗಿ ಮಾಹಿತಿ ನೀಡಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅಂತೇಳಿ ನಮಗೆ 4 ವರ್ಷದಿಂದ ಅನುಭವ ಆಗಿದೆ. ಆಕ್ಸಿಜನ್ ಇಲ್ಲದೆ ಜನ ಸಾಯ್ತಾ ಇರಬೇಕಾದ್ರೆ ಆಮ್ಲಜನಕ ಯಾಕೆ ಬೇಕು, ಮರ ಗಿಡಗಳು ಯಾಕೆ ಬೇಕು, ಆಕ್ಸಿಜನ್ ಇಲ್ಲದೆ ಎಷ್ಟು ಜನ ಸತ್ರು, ಆಕ್ಸಿಜನ್ ಮಹತ್ವ ಏನು, ಮರ ಗಿಡಗಳ ಮಹತ್ವ ಏನು ಅನ್ನೋದನ್ನ ನಮ್ಮ ಶತಮಾನದ ಭೀಕರ ರೋಗದಲ್ಲಿ ನೀವು ನೋಡಿದಿರ. ಪರಿಸರವನ್ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಒಂದು ಮರ ಹಾಕಿದ್ರೆ ಸಾವಿರಾರು ಜನಕ್ಕೆ ಗಾಳಿಯನ್ನ ನೆರಳನ್ನ ಕೊಡುತ್ತೆ. ಅದೇ ರೀತಿ ನಮ್ಮ ಯೂನಿವರ್ಸಿಟಿ ಜಾಗದಲ್ಲಿ ಬಿಳಿ ಅರಣ್ಯವನ್ನೇ ಸೃಷ್ಟಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ವಿ. 3,000 ಗಿಡಗಳನ್ನು ಹಾಕಿ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಯಾಂಪಸ್ ಈ ವಾತಾವರಣ ಒಂದು ಸ್ವಚ್ಛಂದವಾಗಿ ಒಳ್ಳೆ ಗಾಳಿ ಸಿಗುವಂತ, ಮರ ಗಿಡಗಳು ಸಿಗುವಂತ ನಮ್ಮ ಮಂಡ್ಯ ಯೂನಿವರ್ಸಿಟಿ ಪರಿಸರ ಸ್ನೇಹಿ ಯೂನಿವರ್ಸಿಟಿ ಆಗುತ್ತೆ ಅನ್ನೋದ್ರಲ್ಲಿ 2 ಮಾತುಗಳು. ಅದಕ್ಕೆ ಇವತ್ತು ನೀವೆಲ್ಲ ಮುನ್ನುಡಿಯನ್ನ ಬರೆದಿರುವ ಗಿಡಗಳನ್ನ ನೆಡೋದು, ಗಿಡಗಳನ್ನ ನೆಡಬೇಕು, ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಮಂಡ್ಯ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಸಹಕಾರದಿಂದ ಅರಣ್ಯ ಇಲಾಖೆಯವರು ಮಂಡ್ಯವರು ಅದಕ್ಕೆ ಇವತ್ತು ಮುನ್ನುಡಿಯನ್ನ ಬರೆದಿದ್ದಾರೆ. ನಾವು ಒಂದು ಮರ ಕಟ್ ಮಾಡೋದು ಈಸಿ. ನಾನು ಇವಾಗ ರಸ್ತೆಗಳಲ್ಲಿ ಇವತ್ತು ಚಿಕ್ಕಮಂಡಿಯಿಂದ ನಾಗಮಂಗಲ ಹೋಗೋ ರಸ್ತೆನ ಮಾಡ್ತಾ ಇದೀವಿ. ಅದಕ್ಕೆ ಅಲ್ಲಿ ನಾನು ದಿನ ಬೆಳೆದ್ರೆ ಮರ ಕಟ್ ಮಾಡಿಸಿ ರೋಡ್ ಇದೆ ಅದಿದೆ ಅಂತ ಬಹಳ ಕಾಟ. ಒಂದ್ ಕಡೆ ರೈತರು ಅರ್ಥನೂ ಮಾಡ್ಕೊಳ್ಳಲ್ಲ, ಇನ್ನೊಂದ್ ಕಡೆ ಡೆವಲಪ್ಮೆಂಟು ಆಗ್ಬೇಕು. ಇದರೆಲ್ಲರ ಮಧ್ಯೆ ನಾವು ಬದುಕಬೇಕು. ಅದರಿಂದ ಅರಣ್ಯನೂ ಇರಬೇಕು, ರಸ್ತೆನೂ ಆಗ್ಬೇಕು. ಬಹಳ ದಿನಗಳಿಂದ ಆ ರಸ್ತೆ ಗುಂಡಿ ಬಿದ್ದಿತ್ತು, ಅದಕ್ಕೆ 11 ಕೋಟಿ ರಿಲೀಸ್ ಮಾಡಿದ್ವಿ. ಇವತ್ತಿನ ಕಾಮಗಾರಿ ಆರಂಭ ಆಗ್ತದೆ. ಇಲ್ಲಿಂದ ಸ್ಟ್ರೈಟ್ ಅಲ್ಲಿಗೆ ಹೋಗೋದು, ನಿಮ್ಗೆಲ್ಲ ಒಳ್ಳೆ ರಸ್ತೆ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ಮಂಡ್ಯ ಯೂನಿವರ್ಸಿಟಿಗೆ ಹೊಸ ಕೋರ್ಸ್ MBA MCA ನಮ್ಮ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ವಿ. ಅದರ ಸದುಪಯೋಗವನ್ನು ಯೂನಿವರ್ಸಿಟಿ ಮುಚ್ಚೆ ಬಿಟ್ಟರು ಅಂತ ಹೇಳಿದ್ರು. ಫಸ್ಟವರು ಬಂದ್ರು, ಈಗ ಅವ್ರಿಗೆ ಕೆಲಸ ಇಲ್ಲ, ಮುಚ್ಚಿಲ್ಲ ಅಂತ ಆದ್ಮೇಲೆ ಕೆಲಸ ಇಲ್ಲ. MBA ಮತ್ತು MCAನೂ ಆರಂಭ ಆಗಿಲ್ಲ. ಇವಾಗ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಏನಾದ್ರು ಅವರಿಗೆ ಟೆನ್ಷನ್, ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ MBA ತಂದಿದ್ವಿ. ಅದನ್ನ ಯಾವ ಮಾಡ್ತೀರ ಉದ್ಘಾಟನೆ, ಅದಕ್ಕೆ ಬಹಳ ಅದ್ದೂರಿಯಾಗಿ ಉದ್ಘಾಟನೆಯನ್ನು ಕೂಡ ಮಾಡೋಣ. ಮತ್ತೆ ಆಗಸ್ಟ್ 9ನೇ ತಾರೀಕು ಫಿಕ್ಸ್ ಮಾಡಿತ್ತು ನಾವು. ಆಗಸ್ಟ್ 9ನೇ ತಾರೀಕು 1 ಲಕ್ಷ ವಿದ್ಯಾರ್ಥಿಗಳನ್ನು ಸೇರಿಸಿ ಸಾಂಸ್ಕೃತಿಕ ಹಬ್ಬವನ್ನ
ಮಾಡೋಣ. ಅದಕ್ಕೆ ರೂಪರೇಷೆಗಳನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ. ಇದೆಲ್ಲ ಅದಕ್ಕೆ ಇನ್ವಾಲ್ವ್ ಆಗಬೇಕು. ಎಲ್ಲ ತಯಾರಿಯನ್ನ ನಾವು ಮಾಡ್ತಾ ಇದ್ದೀವಿ. ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಭವಿಷ್ಯದ ನೀವೆಲ್ಲ ಪ್ರಜೆಗಳು. ಮಂಡ್ಯ ಇವತ್ತು ಬದಲಾಗ್ತಾ ಇದೆ. ನಿಮ್ಮ ಯೂನಿವರ್ಸಿಟಿ ಆಚೆ ಕಡೆ ಬಂದ್ರೆ ಒಳ್ಳೆ ಹೈಟೆಕ್ ಫುಟ್ಬಾಲ್ ಗುಬ್ಬೂರು ಕೆರೆಗೂ 5 ಕೋಟಿ ಬಿಡುಗಡೆ ಮಾಡಿದ್ವಿ. ಅದು ಆಗುತ್ತೆ. ಗೂಗೂರು ಕೆರೆಗೂ 5 ಕೋಟಿ ಬಿಡುಗಡೆ ಮಾಡಿದ್ವಿ. ಅಲ್ಲೂ ವಾಕಿಂಗ್ ಪಾರ್ಕ್ ಬೋಟಿಂಗ್ ಆಗುತ್ತೆ. ಇಡೀ ಮಂಡ್ಯದಲ್ಲಿ ಏನು ಇಲ್ಲ ಅನ್ನೋದೇ ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪನವರು, ಮಾಜಿ ನಗರಸಭಾ ಸದಸ್ಯರಾದ ಟಿ ಮಂಜೂರವರು, ಅಂಬರೀಷ್ ಅಭಿಮಾನಿಗಳ ರಾಜ್ಯಾಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಅವರು, ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು.